ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ಪ್ರಪಂಚದಲ್ಲಿ ಸಾವಿರಾರು ಸಂಬಂಧಗಳಿರಬಹುದು. ಆದರೆ ಸಾವಿನ ದವಡೆಯಲ್ಲೂ ಪ್ರಾಣವನ್ನು ಪಣಕ್ಕಿಟ್ಟು ತನ್ನ ಮಗುವನ್ನು ಕಾಯುವ ಆ ತಾಯಿಯ ಪ್ರೀತಿಗೆ ಸಾಟಿಯಾದದ್ದು ಯಾವುದೂ ಕೂಡ ಇಲ್ಲ. ಇಂದು ನಾವು ಅಂತಹದ್ದೇ ಒಂದು ಕರುಳು ಹಿಂಡುವ ನೈಜ ಘಟನೆಯ ಬಗ್ಗೆ ಮಾತನಾಡಲಿದ್ದೇವೆ. ಲಕ್ಷ್ಮಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೆಲವೊಂದು ದೃಶ್ಯಗಳು ನಮಗೆ ಬದುಕಿನ ಪಾಠ ಕಲಿಸಿದರೆ, ಇನ್ನೂ ಕೆಲವು ದೃಶ್ಯಗಳು ಪ್ರೀತಿಯ ಪರಾಕಾಷ್ಠೆಯನ್ನು ತೋರಿಸುತ್ತವೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ನಡೆದಂತಹ ಆ ದೋಣಿ ದುರಂತ ಕೇವಲ ಒಂದು ಅಪಘಾತವಾಗಿ ಉಳಿಯಲಿಲ್ಲ, ಬದಲಾಗಿ ಅದು ತಾಯ್ತನದ ಅಜರಾಮರ ಪ್ರೀತಿಗೆ ಒಂದು ಕನ್ನಡಿಯಾಯಿತು. ಆ ಕಣ್ಣೀರಿನ ಕಥೆಯೇನು? ಆ ಅಮ್ಮ ಮಗುವಿನ ಅಪ್ಪುಗೆಯ ಹಿಂದಿರುವ ನೋವು ಎಂಥದ್ದು ಎಂದು ನೋಡೋಣ. ಬನ್ನಿ, ನಮ್ಮ ಜೊತೆಗೂಡಿ. ಏಪ್ರಿಲ್ 30ರ ಆ ಸಂಜೆ ಮಧ್ಯಪ್ರದೇಶದ ಜಬಲ್ಪುರದ ಬಾರ್ಗಿ ಅಣೆಕಟ್ಟೆಯಲ್ಲಿ ನಗು, ಸಂಭ್ರಮ ತುಂಬಿ ತುಳುಕುತ್ತಿತ್ತು. ಕುಟುಂಬ ಸಮೇತ ಮನರಂಜನಾ ಸವಾರಿ ನಡೆಸುತ್ತಿದ್ದ ಆ ದೋಣಿಯಲ್ಲಿ 43 ಪ್ರವಾಸಿಗರು ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಫೋಟೋ ತೆಗೆಯುತ್ತಿದ್ದರು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಹವಾಮಾನ ಕ್ಷಣಾರ್ಧದಲ್ಲಿ ಬದಲಾಗಿ ಬಿರುಗಾಳಿ ಎದ್ದಿತು. ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಬೀಸಿದ ಆ ಚಂಡಮಾರುತಕ್ಕೆ ದೋಣಿ ತತ್ತರಿಸತೊಡಗಿತು. ಬೃಹತ್ ಅಲೆಗಳು ದೋಣಿಯನ್ನ ಅಪ್ಪಳಿಸಿ ಒಳಗೆ ನೀರು ನುಗ್ಗಿದಾಗ ಅಲ್ಲಿಯವರೆಗೆ ಇದ್ದಂತಹ ನಗು ಕಿರುಚಾಟವಾಗಿ ಬದಲಾಯಿತು. ಸಾವಿನ ಭೀತಿ ಎದುರಾದಾಗ ಮನುಷ್ಯ ತನ್ನ ಜೀವವನ್ನು ಉಳಿಸಿಕೊಳ್ಳಲು ಹರಸಾಹಸ ಪಡುತ್ತಾನೆ. ಆದರೆ ಅಲ್ಲಿದ್ದ ತಾಯಿಯೋರ್ವರು ಆಕೆಗೆ ತನ್ನ ಜೀವಕ್ಕಿಂತ ಹೆಚ್ಚಾಗಿ ತನ್ನ ಎದೆಯ ಮೇಲಿದ್ದಂತಹ 4 ವರ್ಷದ ಕನ್ನನ ಚಿಂತೆಯಾಗಿತ್ತು. ನೀರು ಉಸಿರುಗಟ್ಟಿಸುತ್ತಿದ್ದರೂ, ಬೋಟ್ನ ಕ್ಯಾಬಿನ್ ಒಳಗೆ ಸಿಕ್ಕಿಬಿದ್ದಿದ್ದರೂ ಆಕೆ ಮಗುವನ್ನು ಬಿಟ್ಟುಕೊಡಲಿಲ್ಲ. ಸಾವು ಹತ್ತಿರ ಬರುತ್ತಿದ್ದಂತೆ ತನ್ನ ಮಗುವನ್ನು ಎದೆಗೆ ಬಿಗಿದಪ್ಪಿಕೊಂಡಳು. ಆಕೆಗೆ ಆ ಅಪ್ಪುಗೆಯಲ್ಲಿ ಕಂದ, ಅಮ್ಮ ಇರುವವರೆಗೂ ನಿನಗೇನೂ ಆಗದು ಎಂಬ ಅಚಲವಾದ ವಿಶ್ವಾಸವಿತ್ತು. ದುರಂತ ಸಂಭವಿಸಿದ ನಂತರ ಸೇನೆ, NDRF ಮತ್ತು SDRF ತಂಡಗಳು ಹಗಲಿರುಳು ಶೋಧ ಕಾರ್ಯಾಚರಣೆ ನಡೆಸಿದವು. ಆರಂಭದಲ್ಲಿ 4 ಶವಗಳು ಪತ್ತೆಯಾಗಿದ್ದವು. ನಂತರ ಶುಕ್ರವಾರ ಬೆಳಿಗ್ಗೆ ಮೇ 1ರಂದು ಶೋಧ ಮುಂದುವರಿಸಿ ಉಳಿದ 5 ಮೃತದೇಹಗಳನ್ನು ಹೊರತೆಗೆಯಲಾಯಿತು. ಇದರಿಂದ ಸಾವಿನ ಸಂಖ್ಯೆ 9ಕ್ಕೆ ಏರಿಕೆಯಾಯಿತು. ಹೈಡ್ರಾಲಿಕ್ ಸ್ಕ್ರೇನ್ ಮೂಲಕ ಮುಳುಗಿದಂತಹ ಬೋಟನ್ನು ಹೊರತೆಗೆದಾಗ ಕಂಡ ಆ ದೃಶ್ಯ ರಕ್ಷಣಾ ಸಿಬ್ಬಂದಿಯ ಕಣ್ಣುಗಳನ್ನು ಒದ್ದೆ ಮಾಡಿತ್ತು. ನೀರ ಆಳದಲ್ಲಿ ತಾಯಿ ತನ್ನ 4 ವರ್ಷದ ಮಗುವನ್ನು ಎದೆಗೆ ಅಪ್ಪಿಕೊಂಡ ಸ್ಥಿತಿಯಲ್ಲೇ ಪತ್ತೆಯಾದಳು. ರಕ್ಷಣಾ ಸಿಬ್ಬಂದಿಗೆ ಆ ತಾಯಿ ಮತ್ತು ಮಗುವಿನ ದೇಹಗಳನ್ನು ಬೇರ್ಪಡಿಸುವುದು ಕಷ್ಟಕರವಾಗಿತ್ತು ಎಂಬಂತಹ ಮಾಹಿತಿ ಹೃದಯ ಕಲಕುವಂತಿದೆ. ದೃಶ್ಯ ನೋಡುವವರಿಗೆ ಅವರಿಬ್ಬರು ಗಾಢ ನಿದ್ರೆಯಲ್ಲಿದ್ದಾರೆ ಎಂದು ಭಾಸವಾಗುತ್ತಿತ್ತು. ಆದರೆ ಆ ತಾಯಿ ಮಗು ಚಿರನಿದ್ರೆಗೆ ಜಾರಿದ್ದರು. ಸಾವು ಆಕೆಯ ಉಸಿರನ್ನು ಕಿತ್ತುಕೊಂಡು ಹೋಗಿರಬಹುದು, ಆದರೆ ತಾಯ್ತನದ ಪ್ರೀತಿಯನ್ನು ಸೋಲಿಸಲು ವಿಧಿಗೂ ಸಾಧ್ಯವಾಗಲಿಲ್ಲ. ಜಬಲ್ಪುರದ ಈ ದೋಣಿ ದುರಂತ ಕೇವಲ ಸಾವಿನ ಸಂಖ್ಯೆಯಾಗಿ ಉಳಿಯಲಿಲ್ಲ, ಬದಲಾಗಿ ಪ್ರಾಣ ಹೋದರೂ ಮಗುವನ್ನು ಬಿಡದ ಆ ತಾಯಿಯ ಅಪ್ರತಿಮ ಪ್ರೀತಿಗೆ ಸಾಕ್ಷಿಯಾಗಿ ಪ್ರತಿಯೊಬ್ಬರ ಮನದಲ್ಲಿ ಚಿರಕಾಲ ಉಳಿಯುವಂತಿದೆ. ವೀಕ್ಷಕರೇ, ಜಬಲ್ಪುರದ ಈ ಘಟನೆ ನಮಗೆ ಒಂದು ದೊಡ್ಡ ಸತ್ಯವನ್ನು ನೆನಪಿಸಿದೆ. ಆಸ್ತಿ, ಅಂತಸ್ತು, ಅಧಿಕಾರ ಯಾವುದೂ ಕೂಡ ಸಾವಿನ ಮುಂದೆ ಗೆಲ್ಲಲಾರದು. ಆದರೆ ತಾಯಿ ತನ್ನ ಮಗುವನ್ನು ತಬ್ಬಿ ಹಿಡಿದಿದ್ದ ಆ ದೃಶ್ಯವಿದೆಯಲ್ಲ, ಅದು ಸಾವಿನ ಅಂತಿಮ ಕ್ಷಣದಲ್ಲೂ ಪ್ರೀತಿ ಮಾತ್ರ ಗೆಲ್ಲುತ್ತದೆ ಎಂಬುದಕ್ಕೆ ಬಹುದೊಡ್ಡ ಸಾಕ್ಷಿ. ಆಕೆ ತನ್ನ ಮಗುವಿನ ಪ್ರಾಣ ಉಳಿಸಲಾಗದಿದ್ದರೂ ಆ ಮಗು ಸಾಯಬಾರದು ಎಂಬಂತೆ ತನ್ನ ಎದೆಯ ಮೇಲೆ ಬಿಗಿದಪ್ಪಿ ಮಲಗಿಸಿಕೊಂಡಿದ್ದಳು. ತಾಯಿ ಎಂದರೆ ಕೇವಲ ಜನ್ಮ ನೀಡುವವಳಲ್ಲ, ಸಾವಿನ ದವಡೆಯಲ್ಲೂ ತನ್ನ ಮಗುವಿನ ಸುರಕ್ಷತೆಗೆ ಭದ್ರಕೋಟೆಯಾಗುವವಳು. ನೋವಿನ ಈ ಕ್ಷಣದಲ್ಲಿ
ಆ ತಾಯಿ ಮತ್ತು ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಭಾವನಾತ್ಮಕ ಮತ್ತು ನೈಜ ಘಟನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ವಂದನೆಗಳು.